ಹಗರಣಗಳ ಸರಣಿ ಆರೋಪ ಬಂದ್ರು ಭಾರತದಲ್ಲಿ ಏನಂದ್ರೆ ಏನೂ ಆಗದ ಗೌತಮ್ ಅದಾನಿಗೆ ಅಮೆರಿಕದಲ್ಲಿ ಮಾತ್ರ ದೊಡ್ಡ ಕಂಟಕವೇ ಎದುರಾಗಿದೆ. ಅಲ್ಲೀಗ ಸಾವಿರಾರು ಕೋಟಿಯ ಬೃಹತ್ ಲಂಚ ಹಾಗೂ ವಂಚನೆ ಪ್ರಕರಣದಲ್ಲಿ ಅದಾನಿ ವಿರುದ್ಧ ಬಂಧನದ ವಾರಂಟೇ ಜಾರಿಯಾಗಿದೆ. ಇಲ್ಲಿ ಅದೇ ಅದಾನಿ ಯಾವ ಸರ್ಕಾರ ರಚನೆ ಆಗಬೇಕು ಅಂತ ನಿರ್ಧರಿಸುವ ಮೀಟಿಂಗ್ಗಳಲ್ಲಿ ಬ್ಯುಸಿ ಇದ್ರೆ ಅಲ್ಲಿ ಮಾತ್ರ ಅವರನ್ನ ಬಂಧಿಸಿ ಅಂತ ಆದೇಶ ಹೊರಟಿದೆ. ಅಮೆರಿಕದ ಹೂಡಿಕೆದಾರರಿಗೆ ಸಂಪೂರ್ಣ ತಪ್ಪು ಚಿತ್ರಣ ಕೊಟ್ಟು ಭಾರತದಲ್ಲಿ ಅದಕ್ಕೆ ತದ್ವಿರುದ್ಧವಾದ ಇಲ್ಲಿನ ಸರ್ಕಾರಿ ಅಧಿಕಾರಿಗಳಿಗೆ ಮಿಲಿಯನ್ ಗಟ್ಟಲೆ ಡಾಲರ್ ಲಂಚ ಕೊಟ್ಟಿದ್ದ ಆರೋಪ ಅದಾನಿ ವಿರುದ್ಧ ಅಮೆರಿಕ ನ್ಯಾಯಾಲಯದಲ್ಲಿ ದಾಖಲಾಗಿದೆ. ಏನಿದು ಪ್ರಕರಣ? ಯಾಕೆ ಅದಾನಿ ವಿರುದ್ಧ ಅಮೆರಿಕ ಬಂಧನ ವಾರಂಟ್ ಅನ್ನ ಜಾರಿಗೊಳಿಸಿದೆ? ಎಷ್ಟು ದೊಡ್ಡ ಮೊತ್ತದ ಹಗರಣ ಇದು? ಈ ಎಲ್ಲ ವಿವರಗಳನ್ನ ಈ ವಿಡಿಯೋದಲ್ಲಿ ಕೊಡ್ತೀವಿ. ಸೋಲಾರ್ ಎನರ್ಜಿ ಗುತ್ತಿಗೆ ಪಡೆಯೋಕೆ ಲಂಚ ನೀಡಿದ ಆರೋಪ ಹಾಗೂ ವಿದೇಶಿ ಹೂಡಿಕೆದಾರರಿಗೆ ತಪ್ಪು ಮಾಹಿತಿ ನೀಡಿ ವಂಚಿಸಿದ ಆರೋಪದಲ್ಲಿ ಗೌತಮ್ ಅದಾನಿ ವಿರುದ್ಧ ಅಮೆರಿಕ ನ್ಯಾಯಾಲಯ ಬಂಧನದ ವಾರೆಂಟ್ ಹೊರಡಿಸಿದೆ. ಗೌತಮ್ ಅದಾನಿ ಮಾತ್ರವಲ್ಲದೆ ಅವರ ಸೋದರಳಿಯ ಸಾಗರ್ ಅದಾನಿ ವಿರುದ್ಧವೂ ಬಂಧನದ ವಾರೆಂಟ್ ಹೊರಡಿಸಿರುವುದಾಗಿ ವರದಿಯಾಗಿದೆ. 2237 ಕೋಟಿ ರೂಪಾಯಿ ಲಂಚದ ಆರೋಪ ಇದಾಗಿದೆ. ಅದಾನಿ ಹಾಗೂ ಇತರರ ವಿರುದ್ಧ ನ್ಯೂಯಾರ್ಕ್ನ ಪೂರ್ವ ಜಿಲ್ಲಾ ನ್ಯಾಯಾಲಯಕ್ಕೆ ಅಮೆರಿಕದ ಪ್ರಾಸಿಕ್ಯೂಟರ್ ಕ್ರಿಮಿನಲ್ ಆರೋಪ ಪಟ್ಟಿ ಸಲ್ಲಿಸಿದ್ದಾರೆ. ಗೌತಮ್ ಅದಾನಿ, ಸಾಗರ್ ಅದಾನಿ ಜೊತೆಗೆ ವಿನೀತ್ ಜೈನ್, ರಂಜಿತ್ ಗುಪ್ತಾ, ಸೌರಭ್ ಅಗರ್ವಾಲ್, ದೀಪಕ್ ಮಲ್ಹೋತ್ರಾ, ರೂಪೇಶ್ ಅಗರ್ವಾಲ್ ಈ ಪ್ರಕರಣದಲ್ಲಿ ಇತರ ಆರೋಪಿಗಳು. ಭಾರತದಲ್ಲಿ ಬೃಹತ್ ಸೌರ ವಿದ್ಯುತ್ ಉತ್ಪಾದನಾ ಘಟಕ ಸ್ಥಾಪನೆಗಾಗಿ ಮುಂದಿನ 20 ವರ್ಷಗಳಲ್ಲಿ $200 ಕೋಟಿ ಹೂಡಿಕೆ ಆಕರ್ಷಿಸೋಕೆ ಭಾರತದ ಅಧಿಕಾರಿಗಳಿಗೆ ಲಂಚ ಹಾಗೂ ಅಮೆರಿಕ ಸೇರಿದಂತೆ ವಿದೇಶಿ ಹೂಡಿಕೆದಾರರಿಗೆ ತಪ್ಪು ಮಾಹಿತಿ ನೀಡಿರುವ ಆರೋಪ ಗೌತಮ್ ಅದಾನಿ, ಸಾಗರ್ ಅದಾನಿ, ವಿನೀತ್ ಜೈನ್ ಮೇಲಿದೆ. ನ್ಯೂಯಾರ್ಕ್ ಸ್ಟಾಕ್ ಎಕ್ಸ್ಚೇಂಜ್ನಲ್ಲಿ ವ್ಯವಹಾರ ನಡೆಸಿದ್ದ ಕಂಪನಿಯ ಮಾಜಿ ಅಧಿಕಾರಿಗಳಾದ ರಂಜಿತ್ ಗುಪ್ತಾ ಹಾಗೂ ರೂಪೇಶ್ ಅಗರ್ವಾಲ್ ಮತ್ತು ಕೆನಡಾ ಮೂಲದ ಹೂಡಿಕೆದಾರರಾದ ದೀಪಕ್ ಮಲ್ಹೋತ್ರಾ ಮತ್ತು ಸೌರಭ್ ಅಗರ್ವಾಲ್ ಲಂಚ ನೀಡಿರುವ ಬಗ್ಗೆ ಆರೋಪ ಪಟ್ಟಿಯಲ್ಲಿ ಉಲ್ಲೇಖಿಸಲಾಗಿದೆ. ವಿದೇಶಿ ಭ್ರಷ್ಟ ಕಾರ್ಯಾಚರಣೆ ಕಾಯ್ದೆಯಡಿ ಅದು ಅಪರಾಧ ಅಂತ ಆರೋಪ ಪಟ್ಟಿಯಲ್ಲಿ ಉಲ್ಲೇಖ ಇದೆ ಅಂತ ವರದಿಯಾಗಿದೆ. ಬಿಲಿಯನ್ ಗಟ್ಟಲೆ ಡಾಲರ್ ಮೌಲ್ಯದ ಗುತ್ತಿಗೆ ಪಡೆಯೋಕೆ ಭಾರತದ ಸರ್ಕಾರಿ ಅಧಿಕಾರಿಗಳಿಗೆ ಲಂಚ ನೀಡಿರೋದು ವಿದೇಶಿ ಹೂಡಿಕೆದಾರರಿಂದ ಬಂಡವಾಳ ಪಡೆಯುವ ಸಂಚಾಗಿದೆ ಮತ್ತು ಲಂಚ ನೀಡಿದ್ದನ್ನ ಮರೆಮಾಚುವ ಯತ್ನವನ್ನೂ ನಡೆಸಲಾಗಿದೆ ಅಂತ ಆರೋಪಿಸಲಾಗಿದೆ. ಗೌತಮ್ ಅದಾನಿ ಮತ್ತು ಸಾಗರ್ ಅದಾನಿ ವಿರುದ್ಧ ಅರೆಸ್ಟ್ ವಾರೆಂಟ್ ಹೊರಡಿಸಲಾಗಿದೆ ಅಂತ ರಾಯ್ಟರ್ಸ್ ಅನ್ನ ಉಲ್ಲೇಖಿಸಿ ವರದಿಗಳು ಬಂದಿವೆ. ನ್ಯೂಯಾರ್ಕ್ ನ್ಯಾಯಾಲಯದ ಆದೇಶ ಹೊರಬಿದ್ದ ಬೆನ್ನಲ್ಲೇ ಅದಾನಿ ಗ್ರೀನ್ ಎನರ್ಜಿ ಸಂಸ್ಥೆ 5,000 ಕೋಟಿ ಸಂಗ್ರಹಿಸುವ ಬಾಂಡ್ ಬಿಡುಗಡೆ ಯೋಜನೆಯನ್ನ ಕೈ ಬಿಟ್ಟಿರುವುದಾಗಿ ಹೇಳಲಾಗಿದೆ. ಈ ಬಾಂಡ್ಗಳಿಗೆ ಸಾಕಷ್ಟು ಹೂಡಿಕೆದಾರರು ಅರ್ಜಿ ಹಾಕಿದ್ರು. ಆದರೆ ಈಗ ಬಾಂಡ್ ಬಿಡುಗಡೆ ಪ್ರಸ್ತಾಪದಿಂದ ಅದಾನಿ ಕಂಪನಿ ಹಿಂದೆ ಸರಿದಿದೆ. ಅಮೆರಿಕನ್ ಪ್ರಾಸಿಕ್ಯೂಟರ್ಗಳ ಪ್ರಕಾರ ಅದಾನಿ ಹಾಗೂ ಅವರ ಸಹಚರರು 2020 ಅಥವಾ 2021ರಲ್ಲಿ ಲಂಚದ ಯೋಜನೆಯನ್ನು ರೂಪಿಸೋಕೆ ಪ್ರಾರಂಭಿಸಿದ್ರು. ಭಾರತದ ಸೋಲಾರ್ ಎನರ್ಜಿ ಕಾರ್ಪೊರೇಷನ್ ಆಫ್ ಇಂಡಿಯಾಗಾಗಿ ತಾವು ಉತ್ಪಾದಿಸುವ ವಿದ್ಯುತ್ಗೆ ಬೇಡಿಕೆ ಇರುವಂತೆ ನೋಡಿಕೊಳ್ಳುವ ಹಾಗೆ ಮಾಡುವುದು ಅವರ ಉದ್ದೇಶ ಆಗಿತ್ತು. ಆದರೆ ಅದಾನಿ ಗ್ರೀನ್ ಹಾಗೂ ಇತರ ಕಂಪನಿಗಳ ಅತಿ ಹೆಚ್ಚಿನ ದರದಿಂದಾಗಿ ಭಾರತ ಸರ್ಕಾರದ ವಿದ್ಯುತ್ ಸರಬರಾಜುದಾರರು ಹಿಂಜರಿದಿದ್ರು. ಹಾಗಾಗಿ ಹೇಗಾದ್ರೂ ಭಾರತ ಸರ್ಕಾರದ ವಿದ್ಯುತ್ ಸರಬರಾಜು ಕಂಪನಿಗಳು ತಮ್ಮ ವಿದ್ಯುತ್ ಅನ್ನ ಖರೀದಿ ಮಾಡುವಂತೆ ಮಾಡೋಕೆ ಲಂಚ ನೀಡೋಕೆ ಅದಾನಿ ಮುಂದಾಗಿದ್ರು ಅಂತ ಆರೋಪಿಸಿದ್ದಾರೆ ಅಮೆರಿಕನ್ ಪ್ರಾಸಿಕ್ಯೂಟರ್ಗಳು. ಅದಾನಿ ಲಂಚ ಕೊಡೋಕೆ ಒಪ್ಪಿದ ಕೂಡಲೇ 2021 ಹಾಗೂ 2022ರಲ್ಲಿ ಭಾರತದ 5 ರಾಜ್ಯಗಳ ಸರ್ಕಾರಿ ವಿದ್ಯುತ್ ಸರಬರಾಜು ಕಂಪನಿಗಳು ಅವರಿಂದ ವಿದ್ಯುತ್ ಖರೀದಿ ಮಾಡೋಕೆ ಒಪ್ಪಂದ ಮಾಡಿಕೊಂಡ್ವು. ಆಗಲೇ ತಮ್ಮದು ಜಗತ್ತಿನಲ್ಲೇ ಅತಿದೊಡ್ಡ ವಿದ್ಯುತ್ ಖರೀದಿ ಒಪ್ಪಂದ ಅಂತ ಅದಾನಿ ಕಂಪನಿ ಹೇಳ್ಕೊಂಡಿತ್ತು. ಆದ್ರೆ ಅಮೆರಿಕದಲ್ಲಿ ಮಾತ್ರ ಜಾಗತಿಕ ಹೂಡಿಕೆದಾರರಿಗೆ ಅದಾನಿ ಹಾಗೂ ಜೈನ್ ಬೇರಿಗೆ ಚಿತ್ರಣ ಕೊಟ್ಟಿದ್ರು. ನಮ್ಮ ಕಂಪನಿ ಲಂಚ ಕೊಡೋದೇ ಇಲ್ಲ ಅಂತ ಹೇಳಿದ್ರು. ಹೀಗೆ ಹೇಳುವ ಮೂಲಕ ಜಾಗತಿಕ ಹೂಡಿಕೆದಾರರಿಂದ ಬಿಲಿಯನ್ ಗಟ್ಟಲೆ ಡಾಲರ್ ಹೂಡಿಕೆ ಪಡೆದ್ರು ಅದಾನಿ ಹಾಗೂ ಜೈನ್. ಆದರೆ ತಾವು ಲಂಚ ಕೊಟ್ಟು ಒಪ್ಪಂದ ಮಾಡಿಕೊಂಡಿರೋದು ಹಾಗೂ ಅದರಿಂದ ಮುಂದೆ ಬರಲಿರುವ ಸಮಸ್ಯೆ ಮತ್ತು ರಿಸ್ಕ್ ಗಳ ಬಗ್ಗೆ ಯಾವ ಮಾಹಿತಿಯನ್ನು ತನ್ನ ಹೂಡಿಕೆದಾರರಿಗೆ ಅದಾನಿ ಕೊಡ್ಲೇ ಇಲ್ಲ. ಇದೇ ವೇಳೆ ಅದಾನಿ ಗ್ರೂಪ್ನ ಬಹುತೇಕ ಎಲ್ಲ ಸ್ಟಾಕ್ಗಳು ಗುರುವಾರ ನೆಲಕಚ್ಚಿವೆ. ಹಿಂಡನ್ಬರ್ಗ್ ವರದಿ ವೇಳೆಯಲ್ಲಿ ಅದಾನಿ ಗ್ರೂಪ್ಗೆ ಆಗಿದ್ದ ಹಿನ್ನಡೆಗೆ ಈಗ ಮರುಕಳಿಸ್ತಾ ಇರುವ ಹಾಗೆ ಕಾಣಿಸ್ತಿದೆ. ವಿಶ್ವದ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ದೇಶದ ಪ್ರಭಾವಿ ಉದ್ಯಮಿಯಾಗಿರುವ ಅದಾನಿ 1990ರ ದಶಕದಲ್ಲಿ ಕಲ್ಲಿದ್ದಲು ವ್ಯವಹಾರ ಶುರು ಮಾಡಿದ್ರು. 2014ರಲ್ಲಿ ದೇಶದಲ್ಲಿ ಮೋದಿ ಅಧಿಕಾರಕ್ಕೆ ಬಂದ ಬಳಿಕ ಅಚ್ಚರಿದಾಯಕ ರೀತಿಯಲ್ಲಿ ತೀವ್ರ ಏಳಿಗೆಯನ್ನ ಅದಾನಿ ಸಾಧಿಸಿದ್ರು. ದೇಶದ ಏರ್ಪೋರ್ಟ್, ಬಂದರುಗಳಿಂದ ಹಿಡಿದು ರಕ್ಷಣಾ ಸಾಮಗ್ರಿಗಳ ತಯಾರಿಕೆಯವರೆಗೂ ಅದಾನಿ ಉದ್ಯಮದ ಪ್ರಭಾವ ವ್ಯಾಪಿಸಿಕೊಂಡಿದೆ. ಇತ್ತೀಚಿನ ವರ್ಷಗಳಲ್ಲಿ ಅದಾನಿ ಗ್ರೂಪ್ ನವೀಕರಿಸಬಹುದಾದ ಇಂಧನ ವಲಯದಲ್ಲಿ ದೊಡ್ಡ ಹೆಜ್ಜೆಗಳನ್ನೇ ಇಟ್ಟಿದೆ. ತಮಿಳುನಾಡಿನಲ್ಲಿರುವ ವಿಶ್ವದ ಅತಿ ದೊಡ್ಡ ಸೌರ ವಿದ್ಯುತ್ ಸ್ಥಾವರಗಳಲ್ಲಿ ಒಂದಾದ ತಮಿಳುನಾಡಿನ ಸ್ಥಾವರ ಸೇರಿದಂತೆ 20 ಗಿಗಾವ್ಯಾಟ್ಗಳ ಶುದ್ಧ ಇಂಧನ ಸಾಮರ್ಥ್ಯವನ್ನ ಅದಾನಿ ಕಂಪನಿ ಹೊಂದಿದೆ. 2030ರ ವೇಳೆಗೆ ಬಾಹ್ಯಾಕಾಶ ವಲಯದಲ್ಲೂ ದೇಶದ ಅತಿದೊಡ್ಡ ಉದ್ಯಮವಾಗಿ ಗುರುತಿಸಿಕೊಳ್ಳುವ ಗುರಿಯನ್ನ ಅದಾನಿ ಗ್ರೂಪ್ ಹೊಂದಿದೆ. ಕಳೆದ ವರ್ಷ ಅದಾನಿ ಗ್ರೂಪ್ ವಿರುದ್ಧ ದಾಖಲೆ ತಿರುಚಿದ ಮತ್ತು ಷೇರುದಾರರಿಗೆ ವಂಚನೆ ಎಸಗಿದ ಆರೋಪವನ್ನ ಅಮೆರಿಕದ ಹಿಂಡನ್ಬರ್ಗ್ ಹೊರಿಸಿತ್ತು. ಆದರೆ ಹಿಂಡನ್ಬರ್ಗ್ನ ಎಲ್ಲ ಆರೋಪಗಳನ್ನ ಅದಾನಿ ಸಮೂಹ ನಿರಾಕರಿಸಿತ್ತು. ಈಗ ಅದಾನಿ ಭಾರತದಲ್ಲಿ ಬಿಜೆಪಿ ಪರವಾಗಿ ಸರ್ಕಾರ ರಚನೆಯಲ್ಲಿ
ದಾಳಿಯಲ್ಲೂ ಶಾಮೀಲಾಗ್ತಾರೆ ಅನ್ನೋ ಗಂಭೀರ ಆರೋಪವೂ ಕೇಳಿ ಬಂದಿದೆ. ಮೋದಿ ಸರ್ಕಾರ ಸಂಪೂರ್ಣವಾಗಿ ಅದಾನಿ ಪರವಾಗಿಯೇ ಕೆಲಸ ಮಾಡುತ್ತೆ ಅಂತ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಆರೋಪ ಮಾಡ್ತಾನೆ ಇರುವಾಗ ಈ ಹೊಸ ಗಂಭೀರ ಆರೋಪ ಕೇಳಿ ಬಂದಿದೆ. ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು. ಅದನ್ನ ವಾರ್ತಾ ಭಾರತಿ ಮಾಡ್ತಾ ಇದೆ. ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ಕೂಡ ಶೇರ್ ಮಾಡಿ. ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತ್ತೆ. ಆ ಮೂಲಕ ನಮಗೆ ಸಹಕಾರ ಆಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ. ಧನ್ಯವಾದ.